ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 25/4/2025ಕ್ಕೆ ನಡೀತಕ್ಕಂಥ PUC ಪರೀಕ್ಷೆ 2ರ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸಲ್ಲಿ ನಾನು 20 ಫಿಕ್ಸ್ ಮಾರ್ಕ್ಸ್ನ ಎರಡನೇ ಭಾಗದ ವಿಡಿಯೋ ಫಸ್ಟ್ ಭಾಗ ತಪ್ಪದೆ ನೋಡಿ. ಈ ವಿಡಿಯೋಗಳಲ್ಲಿ ನಾವು ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯರಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತವೆ ಅವುಗಳನ್ನು ಕೊಟ್ಟಿದ್ದೀವಿ. ಖಂಡಿತವಾಗಿ 2 ಪಾರ್ಟ್ ನೋಡಿದರೆ ಒಂದು 15-16 ಅಂಕಗಳಾದರೂ ಗ್ಯಾರಂಟಿಯಾಗಿ ಬರ್ತದೆ. ಸೊ ಮುಂದೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ರಿಲೀಸ್ ಮಾಡ್ತೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈ ವಿಡಿಯೋದಲ್ಲಿ 6ರಿಂದ 9ನೇ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಭಾರತದ ರಾಜಕೀಯ ನೂತನ ಪ್ರವೃತ್ತಿಗಳು 6ನೇ ಪಾಠ. ಸೊ ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಇತ್ತು, ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಬಾರಿ ಹೇರಲಾಗಿದೆ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಇಲ್ಲಿಯವರೆಗೆ 3 ಬಾರಿ ಅನ್ನೋದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಹಣಕಾಸು ಆಯೋಗವನ್ನು ಯಾರು ರಚಿಸ್ತಾರೆ ಅಂತ ಕೇಳಿದ್ದಾರೆ. ಸೊ ಹಣಕಾಸು ಆಯೋಗವನ್ನು ರಚಿಸುವವರು ರಾಷ್ಟ್ರಪತಿಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಸೊ ಮುಂದಿನ ಪ್ರಶ್ನೆ ಇತ್ತು, ಕೊಯಲಿಷನ್ ಇದ ಮೂಲ ಪದ ಕೇಳಿದ್ದಾರೆ. ಸೊ ಕೊಯಲಿಷನ್ನ ಮೂಲ ಪದ ಏನಪ್ಪ ಅಂದ್ರೆ ಕೊಯಲಿಶಿಯೋ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, CMPಯನ್ನು ವಿಸ್ತರಿಸಿ ಬರೆಯಿರಿ. CMPಯನ್ನು ವಿಸ್ತರಿಸಿ ಬರೆದಾಗ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಬರ್ತದೆ, ಅಂದರೆ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್, ಅಸ್ಮಿತೆ ರಾಜಕಾರಣವನ್ನು ಯಾರು ಗುರುತಿಸಿದ್ರು ಅಂತ ಕೇಳಿದ್ದಾರೆ. ಸೊ ಎಲಿಯೆ ಕಾಫ್ಮನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಎಸ್, ಈ ಭೂಮಿಯಲ್ಲಿ ಪ್ರತಿಯೊಬ್ಬರ ಅಗತ್ಯತೆಗೆ ಸಾಲವಷ್ಟು ಇದೆಯೋ ಹೊರತು ದುರಾಶೆಗಲ್ಲ ಎಂದು ಹೇಳಿದವರು ಯಾರು ಅಂತ ಕೇಳಿದರೆ ಮಹಾತ್ಮ ಗಾಂಧೀಜಿ. ಭಯೋತ್ಪಾದನೆಯ ಮೂಲಪದ ಟೆರೆರೆ, ಭ್ರಷ್ಟಾಚಾರದ ಮೂಲಪದ ರ್ಯಾಂಪಿಯರ್. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹಣಕಾಸಿನ ಅಧಿಕಾರ ಯಾರ ಬಳಿ ಇರ್ತದೆ ಅಂತ ಕೇಳಿದರು. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದರೆ ರಾಷ್ಟ್ರಪತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಸೊ ಮುಂದೆ, ರಾಜ್ಯಪಾಲರ ಆಳ್ವಿಕೆಯ ಸಂದರ್ಭದಲ್ಲಿ ರಾಜ್ಯಪಟ್ಟಿಯ ಮೇಲಿನ ಶಾಸನಾಧಿಕಾರವನ್ನು ಯಾರು ಚಲಾಯಿಸ್ತಾರೆ ಅಂತ ಕೇಳಿದರು. ಸೊ ಸಂಸತ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಆಮದು ಮತ್ತು ರಫ್ತುಗಳ ಮೇಲಿನ ರಾಜ್ಯ ತೆರಿಗೆ ವಿಧಿಸಬಹುದೇ ಅಂತ ಕೇಳಿದ್ದಾರೆ. ಅದು ಇಲ್ಲ, ಕೇವಲ ಅದು ಕೇಂದ್ರ ಸರ್ಕಾರ ಮಾತ್ರ ವಿಧಿಸ್ತದೆ. ಸಂವಿಧಾನದ ಯಾವ ವಿಧಿಯನ್ವಯ ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಡಳಿತ ಹೇರ್ತಾರೆ? 356ನೇ ವಿಧಿ. ರಾಜ್ಯಪಟ್ಟಿಯಲ್ಲಿನ ವಿಷಯಗಳನ್ನು 1 ವರ್ಷದ ಮಟ್ಟಿಗೆ ಕೇಂದ್ರ ಪಟ್ಟಿಗೆ ವರ್ಗಾಯಿಸುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದರು? ರಾಜ್ಯಸಭೆಗೆ. ಬಿಟ್ಟ ಸ್ಥಳದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋದಾದರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವವರು ರಾಷ್ಟ್ರಪತಿಗಳು. ಓಕೆ, ಭಾರತ ಸಂವಿಧಾನದ ಡ್ಯಾಶ್ ವಿಧಿಯನ್ವಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸ್ತಾರೆ 352. ವಿವಿಧ ರಾಜಕೀಯ ಪಕ್ಷಗಳ ಸದಸ್ಯರು ಒಂದುಗೂಡಿ ಸರ್ಕಾರ ರಚಿಸುವ ವ್ಯವಸ್ಥೆಗೆ ಏನಂತ ಕರೀತಾರೆ? ಸಮ್ಮಿಶ್ರ ಸರ್ಕಾರ. ಇನ್ನು ರಾಷ್ಟ್ರಪತಿ ಆಡಳಿತದ ಸಮಯದಲ್ಲಿ ರಾಜ್ಯಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಶಾಸನಾತ್ಮಕ ಅಧಿಕಾರ ಯಾರು ಹೊಂದಿರ್ತಾರೆ ಅಂತ ಕೇಳಿದರು? ಸಂಸತ್ತು ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಎಸ್, ಭಾರತದಲ್ಲಿ ಮತದಾರರ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಸಂವಿಧಾನದ ಡ್ಯಾಶ್ ತಿದ್ದುಪಡಿ ಮೂಲಕ ಇಳಿಸಿದರು 61. ಇನ್ನು ಭಾರತದಲ್ಲಿ ಸಮ್ಮಿಶ್ರ ರಾಜಕಾರಣ ಉಗಮಗೊಂಡಿದ್ದ ವರ್ಷ ಕೇಳಿದರು 1977 ಈಸ್ ದ ರೈಟ್ ಆನ್ಸರ್. ಹೊಂದಿಸಿ ಬರೆದಿದ್ದೀವಿ. ಶೇಷಾಧಿಕಾರ ಅಂದರೆ ಕೇಂದ್ರ ಸರ್ಕಾರ ಬರ್ತದೆ. ಆರ್ಥಿಕ ತುರ್ತು ಪರಿಸ್ಥಿತಿ ಅಂದರೆ 360ನೇ ವಿಧಿ. ಮತದಾರರ ದಿನಾಚರಣೆ ಜನವರಿ 25. LGBT ಕೇಳಿದರೆ ಲೆಸ್ಬಿಯನ್, ಗೇ, ಬಿಸೆಕ್ಸುವಲ್, ಟ್ರಾನ್ಸ್ಜೆಂಡರ್ ಅಂತ ಬರ್ತದೆ. NDA ಅಂದರೆ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ. ಸಮವರ್ತಿ ಪಟ್ಟಿಯಲ್ಲಿ ಬರೋದು ವಿವಾಹ ಮತ್ತು ವಿಚ್ಛೇದನ. ರಾಜ್ಯ ಪಟ್ಟಿಯಲ್ಲಿ ಪೊಲೀಸ್ ಇದೆ, ಕೇಂದ್ರ ಪಟ್ಟಿಯಲ್ಲಿ ರಕ್ಷಣಾ ಇದೆ ಅನ್ನೋದನ್ನು ಸೊ ಆಲ್ರೆಡಿ ನಾನು ಇಲ್ಲಿ ಉತ್ತರಗಳನ್ನು ಕೂಡ ಕೊಟ್ಟಿದ್ದೀನಿ. ಸೊ ಅದನ್ನು ತಾವುಗಳು ನೋಡಿಕೊಡ್ರಿ. 7ನೇ ಪಾಠ, ಸಮಕಾಲೀನ ರಾಜಕೀಯ ವಿದ್ಯಮಾನಗಳು. ಮೊದಲ ಪ್ರಶ್ನೆ, ಭೂತಾನ್ನಲ್ಲಿ ಪ್ರಜಾಸತ್ತಾತ್ಮಕ ಚಳವಳಿ ಪ್ರಾರಂಭವಾಗಲು ಸ್ಫೂರ್ತಿ ಯಾರು ಅಂತ ಕೇಳಿದ್ದಾರೆ. ಸೊ ಉತ್ತರ ರಾಂಗ್ ತಾಂಗ್ ಕ್ಯುನೆಲೆ ದೋರ್ಜಿ ಈಸ್ ದ ರೈಟ್ ಆನ್ಸರ್. IMFನ್ನು ವಿಸ್ತರಿಸಿ ಬರೆಯಿರಿ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಕ್ಕಂಥದ್ದು ಉತ್ತರ. ಭಾರತದಲ್ಲಿ ಉದಾರೀಕರಣ ಪ್ರಾರಂಭಗೊಂಡ ವರ್ಷ 1991. ಖಾಸಗೀಕರಣ ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಅಮೆರಿಕ ಮತ್ತು ಬ್ರಿಟನ್. ಇನ್ನು ಲೇಸಸ್ ಫೇರ್ ಎಂದರೆ ಏನು ಅಂತ ಕೇಳಿದ್ದಾರೆ. ಸೊ ಲೇಸಸ್ ಫೇರ್ ಅಂತಂದರೆ ಸೊ ದ ಉತ್ತರ ಮುಕ್ತ ವ್ಯಾಪಾರ ನೀತಿ ಅನ್ನೋದು ಉತ್ತರ. ಇನ್ನು ಖಾಸಗೀಕರಣ ಎಂದರೆ ಅಂತ ಕೇಳಿದರೆ ಸರ್ಕಾರದ ಉದ್ಯಮಗಳನ್ನು ಖಾಸಗಿಯವರಿಗೆ ವರ್ಗಾಯಿಸುವ ಪ್ರಕ್ರಿಯೆ ಖಾಸಗೀಕರಣ. ನೇಪಾಳದ ಮ್ಯಾಗ್ನಾ ಕಾರ್ಟ್ ಯಾವುದು? 2006ರ ಮಸೂದೆ. ಭೂತಾನ್ನಲ್ಲಿ ಪ್ರಜಾಸತ್ತಾತ್ಮಕ ಚಳವಳಿ ಪ್ರಾರಂಭವಾದದ್ದು ಅಂತ ಏನಂತ ಕೇಳಿದರು? ಸೊ 1990 ಈಸ್ ದ ರೈಟ್ ಆನ್ಸರ್. ಅಫ್ಘಾನಿಸ್ತಾನದ ಪ್ರಸ್ತುತ ಅಧ್ಯಕ್ಷರ ಹೆಸರನ್ನು ಕೇಳಿದರೆ ಶೇಖ್ ಹೈಬುತ್ತುಲ್ಲಾ ಅಖುಂದ್ಲಾದ್ ಅಂತ ಇದೆ. ಸೊ ನೀವು ಈಗಿನ ರೀಸೆಂಟಾಗಿ ನೋಡಿಕೊಂಡು ಬರೀರಿ. ಇನ್ನು WTO ಅನ್ನು ವಿಸ್ತರಿಸಿ ಬರೆದಾಗ ವಿಶ್ವ ವ್ಯಾಪಾರ ಸಂಘಟನೆ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಕರೀತಾರೆ.
ವಾಣಿಜ್ಯೋದ್ಯಮಿಗಳು ಮತ್ತು ಸರ್ಕಾರಿ ಅಧಿಕಾರಿ ವೃಂದದ ನಿಕಟ ಸಂಬಂಧವನ್ನು ಡ್ಯಾಶ್ ಅಂತ ಕರಿತೇವೆ. ಆಪ್ತ ಸ್ನೇಹಿ ಬಂಡವಾಳ ಶಾಹಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸೋದಕ್ಕೆ ಏನಂತ ಕರಿತೇವೆ? ಜಾಗತೀಕರಣ. ಸರ್ಕಾರಿ ಸ್ವಾಮ್ಯದ ಆರ್ಥಿಕ ವಲಯವು ಸರ್ಕಾರದ ನಿಯಂತ್ರಣದಿಂದ ಗರಿಷ್ಠ ಪ್ರಮಾಣದಲ್ಲಿ ಮುಕ್ತವಾಗಿರೋದಕ್ಕೆ ಏನಂತೀವಿ? ಉದಾರೀಕರಣ. ಭಾರತದಲ್ಲಿ ಜಾಗತೀಕರಣ ಪ್ರಾರಂಭಗೊಂಡ ವರ್ಷ 1991. ಸಿರಿಯಾದ ಈಗಿನ ಅಧ್ಯಕ್ಷ ಬಶರ್ ಉಲ್ ಅಸದ್ ಅಂತ ಇದೆ. ಸೊ ರೀಸೆಂಟಾಗಿ ಸ್ವಲ್ಪ ಸರ್ಚ್ ಮಾಡಿ ನೋಡಿ, ಹೊಂದಿಸಿ ಬರೆದಿದ್ದೀವಿ. ಸೊ IMF ಅಂತ ಕೇಳಿದ್ದಾರೆ. IMFನ್ನು ಇದು 1945ರಲ್ಲಿ ಸ್ಥಾಪನೆ ಆಯಿತು. ಅರಬ್ ಕರ್ಡ್ಸ್ ಮತ್ತು ಅರ್ಮೇನಿಯನ್ಸ್ ಅಂತ ಕೇಳಿದ್ದಾರೆ. ಇದು ಸಿರಿಯಾದ ಒಂದು ಜನಾಂಗೀಯ ಗುಂಪು ಅಂತ ಬರಬೇಕು. ಅಲ್ ಖೈದಾ ಕೇಳಿದ್ದಾರೆ. ಇದು ಅಫ್ಘಾನಿಸ್ತಾನದ ಉಗ್ರಗಾಮಿ ಸಂಘಟನಾ. ನಾಟೋ ಕೇಳಿದ್ದಾರೆ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅಂತ ಬರ್ತದೆ. ಲಿಬಿಯಾ ಪ್ರಜಾಸತ್ತಾತ್ಮಕ ಚಳವಳಿ 2011 ಅಂತ ಬರ್ತದೆ. ಈಜಿಪ್ಟ್ ಸಂವಿಧಾನ ಜಾರಿಗೊಂಡ ವರ್ಷ 1956 ಜನವರಿ ಅಂತಕ್ಕಂಥದ್ದು. ಇವೆಲ್ಲ ಏನಾಗಿತ್ತಪ್ಪ ಅಂದ್ರೆ ಹೊಂದಿಸಿ ಬರೆಯಲಿರ್ತಕ್ಕಂಥ ಉತ್ತರಗಳು ಇತ್ತು. ಇವು ಬಹು ಆಯ್ಕೆಗಳಲ್ಲಿನೂ ಕೂಡ ಬರ್ಬೋದು. 8ನೇ ಪಾಠ, ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ. ಮೊದಲ ಪ್ರಶ್ನೆ, ಬಗಬಂಧು ಎಂದು ಯಾರನ್ನ ಕರೆಯಲಾಗಿದೆ? ಶೇಖ್ ಮುಜಿಬುರ್ ರೆಹಮಾನ್. ಇಂಪಾರ್ಟೆಂಟ್ ಇದೆ. ಇನ್ನು ಆಸಿಯಾನ್ ಸಂಘಟನೆ ಸ್ಥಾಪನೆಗೊಂಡ ವರ್ಷ ಕೇಳಿದರು. 1968 ಆಗಸ್ಟ್ 8. ಸಾರ್ಕ್ನ ಶಿಲ್ಪಿ ಕೇಳಿದ್ದಾರೆ. GR ರೆಹಮಾನ್ ಇಸ್ ದ ರೈಟ್ ಆನ್ಸರ್. ಜೀನ್ ಬೋಡಿನ್ ರವರ ಕೃತಿ ಕೇಳಿದ್ದಾರೆ. ಸೊ ಜೀನ್ ಬೋಡಿನ್ ರವರ ಕೃತಿ ದಿ ರಿಪಬ್ಲಿಕಾ. ಅಂತಾರಾಷ್ಟ್ರೀಯ ಸಂಬಂಧ ಪದವನ್ನು ಮೊದಲು ಬಳಸಿದವರು ಕೇಳಿದರು. ಜೆರೆಮಿ ಬೆಂಥಮ್ ಇಸ್ ದ ರೈಟ್ ಆನ್ಸರ್. ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕು. ಇನ್ನು ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದ ವರ್ಷ ಕೇಳಿದರು. 1945 ಅಕ್ಟೋಬರ್ 24. ವಿಶ್ವಸಂಸ್ಥೆಯ ಮೂಲ ತತ್ವಗಳನ್ನು ತಿಳಿಸುವ ವಿಧಿ 2ನೆಯ ವಿಧಿ. ಪ್ರಸ್ತುತ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಕೇಳಿದ್ದಾರೆ. 1993. ವೆಸ್ಟ್ಫಾಲಿಯಾ ಒಪ್ಪಂದಕ್ಕೆ ಸಹಿ ಹಾಕಿದ ವರ್ಷ 10ನೇ ಜನವರಿ 1920. ರಾಷ್ಟ್ರಸಂಘಗಳ ಅಸ್ತಿತ್ವಕ್ಕೆ ಬಂದ ವರ್ಷ 10ನೇ ಜನವರಿ 1920. ಇದು ವೆಸ್ಟ್ಫಾಲಿಯಾ ಒಪ್ಪಂದವನ್ನು ನೋಡ್ಕೊಡ್ರಿ. ಸೊ ನೋಡ್ಕೊಂಡು ಅದನ್ನು ನೀವೇನು ಮಾಡಿರಿ ಬರೀರಿ. ಇನ್ನು ವಿಶ್ವಸಂಸ್ಥೆಯ ಶಕ್ತಿಯ ಅಂಗ ಕೇಳಿದ್ದಾರೆ. ಭದ್ರತಾ ಮಂಡಳಿ ಇಸ್ ದ ರೈಟ್ ಆನ್ಸರ್. ವಿಶ್ವಸಂಸ್ಥೆಯ ಸನ್ನಿಧಿಗೆ ಸಹಿ ಮಾಡಿದ ಮೂಲ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಕೇಳಿದರು. ಸೊ 51 ಅಂತಕ್ಕಂಥದ್ದು ಹೇಳಿದ್ದಾರೆ. ಸೊ ಇದನ್ನು ನೀವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು. ಇನ್ನು ಭದ್ರತಾ ಮಂಡಳಿಯ ಖಾಯಂ ಸದಸ್ಯರ ಸಂಖ್ಯೆ 5. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ನ್ಯೂಯಾರ್ಕ್ನಲ್ಲಿ. ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಎಲ್ಲವೂ ಇದ್ದಾವೆ. ಅವೆಲ್ಲ ಏನಪ್ಪ ಅಂದರೆ ಸ್ವಾಯತ್ತ ಸಂಸ್ಥೆಗಳು, ಆಶ್ರಿತ ಸಂಸ್ಥೆಗಳಂತ ಕರಿತಾವೆ ಇವಕ್ಕೆ, ಅದು ಕೂಡ ನೆನಪಿರಲಿ. ಇನ್ನು ಸಾರ್ಕ್ನ ಕೇಂದ್ರ ಕಚೇರಿ ಇರೋದು ನೇಪಾಳದ ಕಠ್ಮಂಡು. ಲೀಗ್ ಆಫ್ ನೇಷನ್ನ ಶಿಲ್ಪಿ ವುಡ್ರೋ ವಿಲ್ಸನ್. ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲವನ್ನು ಅವಲಂಬಿಸಿರೋದೇ ರಾಷ್ಟ್ರೀಯ ಶಕ್ತಿ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 5. ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ ಸದಸ್ಯ ರಾಷ್ಟ್ರವಾಗಿದ್ದು 2010ರಲ್ಲಿ. ಸಾರ್ಕ್ ವಿಸ್ತರಿಸಿ ಬರೆದಾಗ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘಟನೆ ಅಂತಕ್ಕಂಥದ್ದು ಬರ್ತದೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಅಫ್ಘಾನಿಸ್ತಾನ ಸಾರ್ಕ್ನ ಸದಸ್ಯ ರಾಷ್ಟ್ರವಾಗಿದ್ದ ವರ್ಷ 2007. ಸಾರ್ಕ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 8. ವಿಶ್ವಸಂಸ್ಥೆಯ ಈಗಿನ ಪ್ರಧಾನ ಕಾರ್ಯದರ್ಶಿ ಅಂಟೋನಿಯೋ ಗುಟೆರಸ್. ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿನ ಶಾಶ್ವತ ಸದಸ್ಯತ್ವ ಹೊಂದಿರುವ ದೇಶಗಳ ಸಂಖ್ಯೆ 5. ಆಸಿಯಾನ್ನಲ್ಲಿರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ 1985. ನೆಕ್ಸ್ಟ್ ಏಷಿಯನನ್ನು ವಿಸ್ತರಿಸಿ ಬರೆದಾಗ ಏಷ್ಯಾ ರಾಷ್ಟ್ರಗಳ ಸಂಘ ಅಂತ ಬರ್ತದೆ. ಏಷಿಯನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್. ಹೊಂದಿಸಿ ಬರೆದಿದ್ದಾರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ದಿ ಹೇಗ್ ನೆನಪಿರಲಿ. ಸಾರ್ಕ್ನ ಮೊದಲ ಶೃಂಗಸಭೆ ನಡೆದದ್ದು ಬಾಂಗ್ಲಾದೇಶದ ಢಾಕಾದಲ್ಲಿ. ಆಸಿಯಾನ್ ಇದೊಂದು ಪ್ರಾದೇಶಿಕ ಸಂಘ. ಯುನಿಸೆಫ್ ಇದೊಂದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ. WHO ಅಂತಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ವಿಶ್ವ ಆರೋಗ್ಯ ಸಂಸ್ಥೆ. ಸಾಪ್ಟಾ ಕೇಳಿದ್ದಾರೆ. ಇದು ಸಾರ್ಕ್ ಆದ್ಯತೆಯ ವ್ಯಾಪಾರದ ಒಪ್ಪಂದ. UDHR ಕೇಳಿದರೆ ವಿಶ್ವ ಮಾನವ ಹಕ್ಕುಗಳ ಸಂಘಟನೆ ಅನ್ನೋದು ಇದರ ಉತ್ತರ ಬರ್ತದೆ. ಇದನ್ನು ಕೂಡ ನಿಮಗೆ ಗೊತ್ತಿರಲಿ. ಲಾಸ್ಟ್ ಪಾಠ ಹೋಗೋಣ. ಭಾರತದ ವಿದೇಶಾಂಗ ನೀತಿ. ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಜವಾಹರ್ಲಾಲ್ ನೆಹರು. ನಾಮನ್ನು ವಿಸ್ತರಿಸಿ ಬರಬೇಕು. ನಾನ್ ಅಲಿಗ್ಮೆಂಟ್ ಮೂಮೆಂಟ್, ಅಲಿಪ್ತ ನೀತಿ ಅಂತೀವಿ. ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ತಿಳಿಸುವ ಭಾರತದ ಸಂವಿಧಾನದ ವಿಧಿ 51. ಭಾರತದ ಪ್ರಥಮ ಅಣುಪರೀಕ್ಷೆ ನಡೆದ ವರ್ಷ 1974. 2013ರಲ್ಲಿ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಪಡೆದವರು ಆಂಜೆಲಾ ಮಾರ್ಕೆಲ್ ಇಸ್ ದ ರೈಟ್ ಆನ್ಸರ್. ಸೊ ಅದು ಕೂಡ ನಿಮಗೆ ಗೊತ್ತಿರಲಿ. ಪಾಕಿಸ್ತಾನ್ ಜನ್ಮ ತಾಳಿದ್ದು 14ನೇ ಆಗಸ್ಟ್ 1947. ಲ್ಯಾಕನ್ನು ವಿಸ್ತರಿಸಿ ಬರೆದಾಗ ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿದ್ದಾರೆ. ಬಟ್ ದ ರೈಟ್ ಆನ್ಸರ್ ಈಸ್ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತಕ್ಕಂಥದ್ದು ಎ ಆಪ್ಷನ್ ಇದೆಯಲ್ಲ, ವಾಸ್ತವ ಗಡಿ ನಿಯಂತ್ರಣ ರೇಖೆ ಅನ್ನೋದು ಸರಿಯಾದ ಉತ್ತರ. ಬಗಬಂಧು ಶೇಖ್ ಮುಜಿಬುರ್ ರೆಹಮಾನ್. ಬಾಂಗ್ಲಾದೇಶ್ ಉದಯಗೊಂಡ ವರ್ಷ 1971. ವರ್ಣಭೇದ ನೀತಿ ಅಂದರೆ ಬಣ್ಣದ ಆಧಾರದಲ್ಲಿನ ತಾರತಮ್ಯ. ಬಿಟ್ಟ ಸ್ಥಳ.
ಪ್ರಸ್ತುತ ಅಲಿಪ್ತ ನೀತಿ ಸಂಘಟನೆಯಲ್ಲಿರುವ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 128. ಪೆರಿಸ್ ಟ್ರಿಯೋಕೆ ಅಂದರೆ ಆರ್ಥಿಕ ಪುನರುತ್ಥಾನ, NPT ಅಂದರೆ ನ್ಯೂಕ್ಲಿಯರ್ ನಾನ್ ಪ್ರೊಲಿಫೆರೇಷನ್ ಟ್ರೀಟಿ, ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ ಅಂತ ಕರಿತೀವಿ. ಇನ್ನು CHOGM ಅಂತ ಕೇಳಿದರೆ ಇದರ ಮುಖ್ಯಸ್ಥರು ಬ್ರಿಟನ್ನಿನ ರಾಣಿ ಅಥವಾ ರಾಜ ಆಗಿರ್ತಾರೆ. ಡ್ಯಾಶ್ ಎಂದರೆ ಆಡಳಿತದಲ್ಲಿ ಮುಕ್ತತೆ, ಗ್ಲಾಸ್ನೆಸ್ಟ. ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದ ವರ್ಷ 1966. ನಾಮ್ನ ಪ್ರಥಮ ಸಮ್ಮೇಳನ ನಡೆದದ್ದು 1961. ಇನ್ನು ಹೊಂದಿಸಿ ಬರೆದಿದ್ದಾರೆ. ಬುದ್ಧನ ನಸುನಗೆ ಅಂತ ಕೇಳಿದರೆ ಇದು ಭಾರತದ ಅಣುಪರೀಕ್ಷೆಯ ಸಾಂಕೇತಿಕ ಹೆಸರು ಅನ್ನೋದು ಗೊತ್ತಿರಲಿ. ಓಕೆನಾ. ಇನ್ನು ಎರಡನೇದು LTTE ಕೇಳಿದ್ದಾರೆ. ಇದು ಲಿಬ್ರೇಷನ್ ಟೈಗರ್ಸ್ ಆಫ್ ತಮಿಳ್ ಈಳಂ ಅಂತ ಬರ್ತದೆ. ಪಂಚಶೀಲ ಒಪ್ಪಂದ ಏಪ್ರಿಲ್ 29, 1954. ಸಿಮ್ಲಾ ಒಪ್ಪಂದ 1979. INC ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. CTBT ಅಂದ್ರೆ ಸಮಗ್ರ ಅಣ್ವಸ್ತ್ರ ಪರೀಕ್ಷೆ ನಿಷೇಧದ ಒಪ್ಪಂದ. ಇನ್ನು OPCV ಅಂದ್ರೆ ಅದು ರಾಸಾಯನಿಕ ಅಸ್ತ್ರಗಳ ನಿಷೇಧದ ಸಂಘಟನೆ. ಇನ್ನು ಲಾಕ್ ಅಂತ ಕೇಳಿದರೆ 8ನೇದು ಗಡಿ ನಿಯಂತ್ರಣ ರೇಖೆ. NGS ಕೇಳಿದರೆ ಅಣು ಪೂರೈಕೆ ರಾಷ್ಟ್ರಗಳ ಗುಂಪು ಅನ್ನೋದು ಹೊಂದಿಸಿ ಬರೆಯಲಿರುವ ಉತ್ತರಗಳು ಬರ್ತದೆ. ಇಷ್ಟು ಇಂಪಾರ್ಟೆಂಟ್ ಕೊಟ್ಟಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಪೇಪರ್ಗೊಂದಿಗೆ ಭೇಟಿ ಆಗ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.